ಇಲ್ಲಿ ಆ ಕಡೆ ಅಳತೆ ಮಾಡಕ್ಕೆ ಹೋಗ್ತಾರೆ ಬೇರೆಯವ್ರದ್ದು. ಅವ್ರಿಗೆ ಬೇರೆಯವ್ರ ಜಮೀನು ಅಳತೆ ಮಾಡಬೇಕು ಅಂದರೆ ಆ್ಯಸ್ ಪರ್ ದಿ ರೂಲ್ಸ್ ಪ್ರಕಾರ ನೋಟಿಸ್ ಕೊಡಬೇಕು. ಅವ್ರಿಗೆ ಕೊಟ್ಬಿಟ್ಟು ಅಕ್ಕಪಕ್ಕದಲ್ಲಿ ಅದು ಬಸ್ ಏನಿದೆ ಅದು ಮಾಡಬೇಕು. ಅದಲ್ಲದೆ ಈ ದುರಸ್ತಿ ವಜಾ ಆದಮೇಲೆ ಮೂಲ ಮಂಜೂರಿ ಅಂತ ಇಡಬೇಕು. ಮೂಲ ಮಂಜೂರಿ ಯಾರಿಗೆ ಮಂಜೂರಾಗಿದೆಯೋ ಆ ಮಂಜೂರಿ ಅಂತ ಇಡಬೇಕು. ಆ ಥರ ಇಟ್ಟಿಲ್ಲ. ಹೋಗ್ಬಿಟ್ಟು 2 ಎಕರೆ ವಜಾ ಇತ್ತು ಅಂತ ಹೋಗ್ಬಿಟ್ಟು ಪಾಣಿ ಸೇರಿಸ್ಬಿಟ್ಟಿದ್ದಾರೆ ಅವರಿಗೆ. ಮಂಜೂರಿ ಅಂತ ಮೂಲ ಪಾಣಿಯ ವಜಾ ಆದಮೇಲೆ ಸರ್ವೆನಂಬ 119 ವಜಾ ಆದಮೇಲೆ ಯಾವ ರೀತಿ ಹೋಗ್ಬೇಕು, ಮೂಲ ಮಂಜೂರಿಗೆ ಹೋಗ್ಬೇಕು, ಸರ್ವೆನಂಬ 3ಕ್ಕೆ ಹೋಗ್ಬೇಕು. ಆ 3ಕ್ಕೆ ಹೋಗಲಿಲ್ಲ 119 ಅಂತ ಹೇಳಿ ಈ VA ಇವರೆಲ್ಲ ಈ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಪ್ರಭಾವ ಬೇರೆ. ಈಗ ನಮ್ಮೇನು ನಾವೇನು ಸುಮ್ಮನೆ ಅಣ್ಣ ತಮ್ಮದಿದ್ದಂಗಿದ್ದೀವಿ, ಇದುವರೆಗೂ ಯಾವುದೇ ವ್ಯಕ್ತಿ ಕಮ್ಮನೆ ಚೆನ್ನಾಗಿದ್ದೀವಿ. ಇಂಥ ವಿವಾದಗಳು ಸೃಷ್ಟಿ ಮಾಡ್ಕೊಂಡು ಯಾರು ಮಾಡ್ತಾ ಇರೋದು ವಿವಾದನ? ಸಮಸ್ಯೆ ಬಗೆಹರಿದರೆ ಮುಂದೆ ಆಮೇಲೆ ವಿವಾದಿತ ನೋಡಿ ಸರ್, ಸ್ವಾಧೀನ ನೀಡಲಾಗಿದೆ ಎಂಬುದನ್ನು ಕೂಡ ನಮ್ಮ ಗ್ರಾಮಸ್ಥರ ಸಮಕ್ಷಮದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ವಾಧೀನ ಕಾಪಿ ಇದೆ, ರೆವಿನ್ಯೂ ಸ್ಕೆಚ್ ಇದೆ. ಆ ಸ್ಕೆಚ್ ನೋಡಿ, ಆ ಸ್ಕೆಚ್ ಅಂತ ಅಳತೆ ಮಾಡಬೇಕಾಯ್ತು ಇವರು. ಅದು ಬಿಟ್ಬಿಟ್ಟು ಅಲ್ಲಿದೆ ಅಂತ ಬಂದು ಅಳತೆ ಮಾಡಿದಾಗುತ್ತಾ? ನಾವು ಜನ ಹೇಳ್ದಂಗೆ ಕೇಳ್ಬೇಕಾ, ಕಾನೂನು ಹೇಳ್ದಂಗೆ ಕೇಳ್ಬೇಕಾ? ಸರ್ಕಾರಿ ಅಧಿಕಾರಿಗಳು ಆ ಕೆಲಸ ಮಾಡಬೇಕು. ಇದೇ ತುರುವೇಕೆರೆ ತಾಲೂಕು ದರ್ಬೆಘಟ್ಟ ಹೋಬಳಿ ಕಡೆಯಲ್ಲಿ ನೂರು/1ರಲ್ಲಿ ಈ ಹಿಂದೆ PTCL ಆದೇಶದಂತೆ ವೆಂಕಟಗಿರಿಯಪ್ಪ ಬಿನ್ ವೆಂಕಯ್ಯ ಅವರಿಗೆ 6 ಎಕರೆ ಜಮೀನು ಮಂಜೂರಾಗಿತ್ತು. ಮಂಜೂರಾದಮೇಲೆ 1960-70 ಇಸ್ವಿಯಲ್ಲಿ ಮಂಜೂರಾಗಿತ್ತು. 71ರಲ್ಲಿ ಅವರು ಕ್ರೈ ಕೊಡ್ತಾರೆ ವ್ಯಕ್ತಿಗೆ. ಕ್ರೈ ಕೊಟ್ಟ ಮೇಲೆ ಅವರು PTCL ಆಕ್ಟ್ ಪ್ರಕಾರ ಮತ್ತೆ ಕೋರ್ಟ್ಗೆ ಕೇಸ್ ಹಾಕಂತಾರೆ. ಕೇಸ್ ಹಾಕೊಂಡ್ಮೇಲೆ ಅವರಂತೆ 2 ಎಕರೆ ಜಮೀನೇನೋ ಕ್ರೈ ಕೊಟ್ಟಿರ್ತಾರೆ ಒಬ್ಬ ವ್ಯಕ್ತಿಗೆ. ಅವ್ರ ಮೇಲೆ PTCL ಪ್ರಕರಣನ ದಾಖಲಿಸ್ಕೊಂಡು 1990 ತನಕ PTCL ಪ್ರಕರಣ ನಡೆದು 99ರಲ್ಲಿ ಇವರಂತೆ ಆಗುತ್ತೆ. ಏನು ವೆಂಕಟಗಿರಿಯಪ್ಪ ಇರ್ತಾರಲ್ಲ ಅವರಷ್ಟೊತ್ತಿಗೆ ಮರಣ ಹೊಂದಿರ್ತಾರೆ. ಅವರಂತೆ ಅವರ ವಾರಸುದಾರರಿಗಾಗುತ್ತೆ. ವಾರಸುದಾರರಾದ್ಮೇಲೆ ಸನ್ಮಾನ್ಯ AC ಅವರ ಆದೇಶದ ಮೇರೆಗೆ ಅವರೇ ಸ್ಥಳದಲ್ಲಿ ಹಾಜರಿದ್ದು 2 ಎಕರೆ ಒತ್ತುವರಿ ಜಾಗ ಮಾಡಿರತಕ್ಕಂಥ ಜಾಗನ ಇದು ಬಿಡಿಸ್ಕೊಡ್ತಾರೆ. ಅವಾಗ 99ರಲ್ಲಿ ಬಿಡಿಸ್ಕೊಡ್ತಾರಂತೆ. ಆ ನಂತರ ಏನಾಗುತ್ತೆ, ಇದು ಕೆಲವಾರು ತಾಂತ್ರಿಕ ದೋಷಗಳು, ಕೆಲವಾರು ದಾಖಲಾತಿಗಳ ಆಧಾರದ ಮೇಲೆ ಮತ್ತೆ ಈ ಜಮೀನನ್ನು ಅತಿಕ್ರಮ ಪ್ರವೇಶ ಮಾಡಿರ್ತಾರೆ. ಅವರು ಅತಿಕ್ರಮ ಪ್ರವೇಶ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಇವರಿಗೆ ಸ್ವಾಧೀನ ಇರೋದಿಲ್ಲ. ಈಗೇನಾಗಿದೆ, ಇದು ಈ ಪ್ರಕರಣ AC DC ಮತ್ತು ಹೈಕೋರ್ಟ್ ತನಕ ಹೋಗಿ ಹೈಕೋರ್ಟಲ್ಲೂ ಕೂಡ PTCL ಆದೇಶ ಏನಾಗಿದೆಯೋ ಅದೇ ರೀತಿ ಇವರಿಗೆ ಜಮೀನನ್ನು ಬಿಡಿಸ್ಕೊಡ್ಬೇಕು ಅನ್ನೋ ಒಂದು ಮರು ಆದೇಶ ಬಂದಿರದ ಒಂದು ಪ್ರಯುಕ್ತ ತುರುವೇಕೆರೆ ತಾಲೂಕಿನ ತಹಶೀಲ್ದಾರ್ ಅವರ ಒಂದು ಆದೇಶದಂತೆ ಈ ದಿನ RI PA ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ವತಿಯಿಂದ ಇಲ್ಲಿ ಅಳತೆ ಕಾರ್ಯಕ್ಕೆ ಬಂದಿರ್ತಾರೆ. ಈ ಅಳತೆ ಕಾರ್ಯಕ್ಕೆ ಬಂದು ಈ ವಾಸ್ತವ ಸ್ಥಿತಿ ಏನಿದೆ, ಇಲ್ಲಿ PTCL ಪರವಾಗಿದೆಯಾ, PTCL ವಿರುದ್ಧವಾಗಿದೆಯಾ, ಇಲ್ಲ ಇಲ್ಲಿ ವಾಸ್ತವ ಏನಿದೆ ಅನ್ನೋದನ್ನ ಸರ್ವೇಯರು ಈಗ ಈ ಒಂದು 2 ಜಮೀನುಗಳನ್ನು ಅಳತೆ ಮಾಡಿಕೊಂಡು ಆ ಜಮೀನಿನ ವಿಸ್ತೀರ್ಣನ ಒಂದು ನಿಖರವಾಗಿ ಅಳತೆ ಮಾಡಿ ತಹಶೀಲ್ದಾರ್ಗೆ ವರದಿ ಮಾಡ್ತೀನಿ ಅಂತ ಹೋಗಿದ್ದಾರೆ. ಆ ತಹಶೀಲ್ದಾರ್ಗೆ ವರದಿ ಮಾಡಿದ ನಂತರ ಇಲ್ಲಿಯ ವಾಸ್ತವ ಏನು ಅಂತ ನಮಗೆ ಗೊತ್ತಾಗುತ್ತೆ. ಏಕೆಂದರೆ ಈ ಅಳತೆ ಮಾಡಿರೋದು ತಹಶೀಲ್ದಾರ್ಗಳು, ಸರ್ವೇಯರ್ಗಳು, ನಾವುಗಳು ಯಾರೂ ಅಲ್ಲ. ಹಾಗಾಗಿ ಈ ವಾಸ್ತವಾಂಶ ಈಗ ವರದಿ ಸರ್ವೇಯರ್ ವರದಿಯಂತೆ ತಹಶೀಲ್ದಾರ್ಗೆ ವರದಿ ಹೋಗುತ್ತೆ. ಆ ನಂತರ ಇಲ್ಲಿ ವಾಸ್ತವ ಏನಿದೆ, ಯಾರು PTCL ಆಕ್ಟ್ ಪ್ರಕಾರ ಇದನ್ನ PTCL ಆದೇಶನ ಉಲ್ಲಂಘನೆ ಆಗಿದೆಯೋ ಇಲ್ಲ PTCL ಆದೇಶದ ಪ್ರಕಾರನೇ ಇದೆಯೋ ಅದು ವಾಸ್ತವ ವಿಷಯ ಗೊತ್ತಾಗುತ್ತೆ. ಆ ನಂತರ ಈ ವಿಚಾರ ಎಲ್ಲ ಗೊತ್ತಾದ ಮೇಲೆ ಈ PTCL ಆದೇಶ ವಿರುದ್ಧ ಆಗಿದ್ದರೆ, ಏನಿಲ್ಲಿ ಒಂದು ವಾಸ್ತವವಾದ ಒಂದು ಅಂಶ PTCL ಆದೇಶ ವಿರುದ್ಧ ಆಗಿದ್ದರೆ ಸ್ವಾಭಾವಿಕವಾಗಿ PTCL ಆದೇಶನ ಎಲ್ಲರೂ ಗೌರವಯುತವಾಗಿ ನ್ಯಾಯಾಲಯಕ್ಕೆ ತಲೆಬಾಗಿ ಅದನ್ನು ಪಾಲಿಸಲೇಬೇಕಾಗುತ್ತೆ. ಪಾಲಿಸಲಿಲ್ಲ ಅಂದರೆ ಕಾನೂನು ಮೂಲಕ ಅದನ್ನ ನಾವು ಮುಂದುವರಿಬೇಕಾಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ಇದು PTCL ಆದೇಶ ಕರೆಕ್ಟಾಗಿತ್ತು ಅಂತಂದರೆ ಯಾವುದು ಏನೂ ಸಮಸ್ಯೆ ಇಲ್ಲ, ಇಲ್ಲಿ ಗೊಂದಲ ಇಲ್ಲ. ಈಗ ಏನಿದ್ರು ನಾವು ತಹಶೀಲ್ದಾರರ ಹತ್ರ ಈ ವರದಿ ಏನಿದೆ, ಯಾರ್ಯಾರು ಇದರಲ್ಲಿ ಅತಿಕ್ರಮ ಪ್ರವೇಶ ಮಾಡಿದರೆ ಇಲ್ಲ ವಾಸ್ತವವಾಗಿ ಎಲ್ಲರೂ ಅವರವರ ವಿಸ್ತೀರ್ಣದಂತೆ ಇದ್ದಾರೆ ಅನ್ನೋದು ಈ ವರದಿಯಲ್ಲಿ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನಮಗೇನು ಈಗ ಮಾಹಿತಿ ಕೊಟ್ಟಿಲ್ಲ. ಈಗ ತಹಶೀಲ್ದಾರರಿಗೆ ಮಾಹಿತಿ ಹೋಗುತ್ತದೆ. ಏಕೆಂದರೆ ಇಲ್ಲಿ ಬಂದಿರೋದು ಬರೀ ಅಳತೆಗೆ ಅಷ್ಟೇ. ಈಗ ಇಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇರೋದ್ರಿಂದ ಈ ಅಳತೆ ಒಂದು ಕಾರ್ಯ ಮಾಡಿದರೆ, ಅಳತೆ ಕಾರ್ಯ ಮಾಡಿ ಯಾರ್ಯಾರು ಎಷ್ಟು ವಿಸ್ತೀರ್ಣದಲ್ಲಿದ್ದಾರೆ ಅನ್ನೋದು ವಾಸ್ತವ ಅಳತೆ ಮಾಡ್ಕೊಂಡು ಹೋಗಿದರೆ ತಹಶೀಲ್ದಾರಿಗೆ ವರದಿ ಹೋಗುತ್ತೆ. ಆ ನಂತರ ಇದು PTCL ಆದೇಶ ಉಲ್ಲಂಘನೆ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಉಲ್ಲಂಘನೆ ಆಗಿದ್ದರೆ ಇದರ ವಿರುದ್ಧ ಮುಂದಿನ ಹೋರಾಟಗಳನ್ನ ನಾವು ಕರ್ನಾಟಕ ದಲಿತ ಸಂಘ ಸಮಿತಿ ವತಿಯಿಂದ ಮತ್ತು ಇತರೆ ಪ್ರಗತಿಪರ ವತಿಯಿಂದ ನಾವು ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿ ಯಾರೂ ಅವಕಾಶ ಮಾಡದೇನೆ ಸೌಹಾರ್ದಯುತವಾಗಿ ಎಲ್ಲರೂ ಭಾರತೀಯರಲ್ಲಿ, ಯಾರೂ ಬೇರೆಯವರಲ್ಲಿ, ಎಲ್ಲ ರೈತರೇ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಬೇಕು ಅಂತ ನಾನು ಈ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲರ ಹತ್ರ ನಾನು ಅದನ್ನೇ ಕೇಳ್ಕೊಳೋದು. ಇದು ಸೌಹಾರ್ದಯುತವಾದ ಒಂದು ವಾತಾವರಣ. ಯಾರಲ್ಲೂ ಸಂಘರ್ಷಣೆ ಬೇಕಾಗಿಲ್ಲ, ಯಾರಲ್ಲೂ ಘರ್ಷಣೆ ಬೇಕಾಗಿಲ್ಲ. ಏನಾರೋ ಹಂಗಿದ್ರೆ ತಾಂತ್ರಿಕವಾದ ಅಡಚಣೆಗಳಿಂದ ಅದನ್ನೆಲ್ಲ ನಿವಾರಿಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ.
ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಇಲ್ಲಿ ಸಂಘರ್ಷದ ವಾತಾವರಣ ಆಗಬಾರದು ಅಂತ ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿ ಮತ್ತು ನಮ್ಮ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ನಾನು ಇಲ್ಲಿ ಕೇಳ್ಕೊತೀನಿ.